ಬೇಸ್ನಲ್ಲ 167 ಕಾರ್ಡ್ ಆಗಿದೆ. 500 ರೂಪಾಯಿ ಕಟ್ಟೋದು ಮಂತ್ಲಿ. 2 ತಿಂಗಳು ಮುಂಚೆನೇ ಕೊಡ್ತೀವಿ ಐಟಮ್ ಅಂತ ಹೇಳಿದ್ರು ಅವರು. ತಿಂಗಳು ನಾನು 90,000 ಕಟ್ತಾ ಇದ್ದೆ. ಈಗ 1.5 ತಿಂಗಳಿಂದ ಕೊಟ್ಟಿಲ್ಲ ಐಟಮು. ಇವಾಗ ಮೊನ್ನೆಯಿಂದ ಕೊಟ್ಟರೆ ಅವರು ಇಲ್ಲೇ ಇಲ್ಲ ಇಲ್ಲಿ ಕೊಡ್ತೀನಿ ಫೋನ್ ಸಿಗ್ತಾರೆ, ಬರ್ತಾ ಇಲ್ಲ ಸರ್. ಸುಮಾರು ಜನ 106 ಜನ ಇದೆ. ಇದುವರೆಗೆ ಏನು ಕೊಟ್ಟಿಲ್ಲ? ಏನಿಲ್ಲ ಸರ್. ಚೀಟಿ ಇದೆ ಇವ್ರದ್ದು ದಾವಣಿ ಸರ್, 91 ದಾವಣಿ 96 ಕಾರ್ಡು ಏನು ಕೊಟ್ಟಿಲ್ಲ. ವಾರದಿಂದ ಫೋನ್ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಬರ್ತದೆ, ಸಾಯಂಕಾಲ ಬರ್ತದೆ. 20ನೇ ತಾರೀಕಿಂದ ನಮಗೆ ಡೇಟ್ ಕೊಡ್ತಾ ಇದ್ದೀವಿ. ಇದುವರೆಗೂ ಏನೂ ಇಲ್ಲ. ಈ ಆಫೀಸಲ್ಲಿ ಯಾರು ಇಲ್ವಾ? ಯಾರು ಇಲ್ಲ. ಈ ಆಫೀಸಲ್ಲಿ ಇದ್ದವ್ರಿಗೆ ಫೋನ್ ಮಾಡಿದೆ, ಯಾವ ರಾತ್ರಿಯಿಂದ ಆಳ್ಗೆ ಇಲ್ಲೇ ಇದ್ದಾರೆ ಸರ್. ಈಗ ಪಾಪ ಇಲ್ಲೇ ಇದ್ದೀರಾ? ಇವ್ರಿಗೋಸ್ಕರ ಅವರು ಆಫೀಸ್ ಬಿಟ್ಟು ಹೊರಟೋಗಿದ್ದಾರೆ ಹುಡುಗರು ನೆನ್ನೆ. 150 ಕಾರ್ಡು ಕೊಡ್ತೀವಿ ಅಂತ 6ನೇ ತಾರೀಕು ಕೊಡ್ತೀವಿ ಅಂದರು, 8ನೇ ತಾರೀಕು ಕೊಡ್ತೀವಿ ಅಂದರು, 10ನೇ ತಾರೀಕು ಕೊಡಿಲ್ಲ. ನಿನ್ನೆ ಮೇಲೆ ಬಂದು ನಾಳೆ 3 ಗಂಟೆಗೆ ಬಂದು ಕೊಡ್ತೀವಿ ಅಂತ ಹೇಳಿದ್ರು. ನಿನ್ನೆ 11 ಗಂಟೆಗೆ ಇಲ್ಲಿ ಬಂದಿರೋಗಳು, ಮನೆಗೆ ಹೋಗಿಲ್ಲ. ನೈಟ್ ಎಲ್ಲ ಇಲ್ಲೇ ಇದ್ದೀರಾ? ಇಲ್ಲೇ ಸರ್. ಅದಕ್ಕೆ ಒಂದು ಕಾರ್ಡ್ ಕೊಟ್ಟವ್ರು, ಗ್ಯಾರಂಟಿ ಕಾರ್ಡು. ಏನು ಕಮ್ಮಿ ಆಗ್ತದೆ ಗಲಾಟೆ ಮೂರ ನೋಡಿ ಇಲ್ಲಿ ಅಳ್ತಾವ್ರು ಪಾಪ. ಕೊಟ್ಟ 400 ಫೀಟ್ ಬಂದಿದ್ರೆ ಅಪ್ಪ ಇಲ್ಲಿ ಕೇಳಿಸ್ಕೊ, ಇಲ್ಲಿ 1 ನಿಮಿಷ. ಕೊಟ್ಟವ್ರಷ್ಟೇ. 150 130 ಇರೋರು ಕೊಟ್ಟಿದ್ದೆ. ಅವ್ರು ಕೊಟ್ಟು ಕಳಿಸಿ ನಾಳೆ ನೀವು 12 ಗಂಟೆ 1 ಗಂಟೆ ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ. 11 ಗಂಟೆ ಆಗೋಯ್ತು, 1 ಗಂಟೆ ಆಗೋಯ್ತು, ಇವಾಗ 6 ಗಂಟೆ ಆಗೋಯ್ತು. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಿ ಮೇಡಮ್? ನಾನು ನೆಕ್ಸ್ಟ್ ಏನು ಮಾಡೋಷ್ಟಿಲ್ಲ ಸರ್. ಮನೆಗೆ ಸೇರ್ಸಲ್ಲ ಅಮ್ಮನ ಪಾಪ ಪರಿಸ್ಥಿತಿ. ಏನು ಮಾಡೋದು ಹೇಳಿ ಸರ್? ಆಯ್ತಾ ಹಿಂದೆ ಬರೋಣ. ನನ್ನ ಮಗನ ಎಲ್ಲವನೇ ನಿನ್ನ ಬಗ್ಗೆ ನಾನು ಆ ಮಾತಾಡ ನಾನು ಹೇಳೋದು ಕೇಳ. ಇಲ್ಲಿ ನಾವಿದ್ರೆ ಅವನಿರುವುದು ಎಲ್ಲಿ? ಈ ಕೋಟಿ
ಮಾಡ್ಕೊಂಡು